ಸ್ನೇಹಿತರೆ, ವಂಡರ್ ವ್ಯೂ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕಳೆದ ವಿಡಿಯೋದಲ್ಲಿ ಜಗತ್ತಿನ ಮೊಟ್ಟ ಮೊದಲ ಮನುಷ್ಯನ ಸೃಷ್ಟಿಯ ಬಗ್ಗೆ ವಿವರಿಸಿದ್ದೆ. ಜಗತ್ತಿನ ನಾನಾ ಕಡೆಯಿಂದ ಶೇಖರಿಸಲ್ಪಟ್ಟ ಮಣ್ಣನ್ನು ಒಂದು ವಿಶೇಷ ರೂಪ ಮಾಡಿ ಅದಕ್ಕೆ ಆತ್ಮವನ್ನು ನೀಡಿದಾಗ ಅದು ಮನುಷ್ಯನಾಗಿ ಬದಲಾಯಿತೆಂದು ಹೇಳಿದ್ದೆ. ಮನುಷ್ಯ ಜನ್ಮದ ಉದ್ದೇಶ, ಆತನಿಗೆ ಸೃಷ್ಟಿಕರ್ತ ನೀಡಿದ ಶ್ರೇಷ್ಠತೆ, ಆತನ ಜನ್ಮದ ಕುರಿತಾದ ಪವಿತ್ರ ಕುರ್ಆನಿನ ಅಚ್ಚರಿ ಮೂಡಿಸುವ ವಿಚಾರಗಳನ್ನು ವಿವರಿಸಿದ್ದೆ. ಆದಮರ ಪಕ್ಕೆಲುಬಿನಿಂದ ಅವರ ಪತ್ನಿ ಹವ್ವಾರನ್ನು ಸೃಷ್ಟಿಸಲಾಯಿತೆಂದು, ಸ್ವರ್ಗದಲ್ಲಿ ವಾಸಿಸಲು ಅವರಿಗೆ ಅನುಮತಿ ನೀಡಲಾಯಿತೆಂದು ಕಳೆದ ವಿಡಿಯೋದಲ್ಲಿ ವಿವರಿಸಲಾಗಿತ್ತು. ಈ ವಿಡಿಯೋದಲ್ಲಿ ಆದಮರ ಭೂಲೋಕ ಜೀವನದ ಬಗ್ಗೆ ವಿವರಿಸಲಿದ್ದೇನೆ. ಅಷ್ಟಕ್ಕೂ ಆದಮರು ಸ್ವರ್ಗದಿಂದ ಭೂಲೋಕ ಸೇರಲಿರುವ ಕಾರಣವಾದರೂ ಏನಾಗಿತ್ತು? ಆದಮರು ಸ್ವರ್ಗದಿಂದ ಭೂಮಿಗೆ ಬಂದಿಳಿದ ಸ್ಥಳವಾದರೂ ಎಲ್ಲಿದೆ? ಜಗತ್ತಿನ ಮೊಟ್ಟ ಮೊದಲ ದಂಪತಿಗಳು ಭೂಲೋಕದಲ್ಲಿ ಸಂಗಮಗೊಂಡದ್ದಾದರೂ ಎಲ್ಲಿ? ಮುಂತಾದ ಕೌತುಕ ವಿಚಾರಗಳನ್ನು ಈ ವಿಡಿಯೋದಲ್ಲಿ ವಿವರಿಸ್ತೀನಿ. ಅದಕ್ಕೂ ಮುನ್ನ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಎನಾಬಲ್ ಮಾಡಿ. ಸ್ನೇಹಿತರೆ, ಆದಮ್ ಜಗತ್ತಿನಲ್ಲಿ ಮೊದಲ ಮನುಷ್ಯ ಅಷ್ಟೇ ಅಲ್ಲ, ಪ್ರವಾದಿ ಕೂಡ ಆಗಿದ್ದಾರೆ. ಭೂಮಿಯಲ್ಲಿ ಬೆಲೆಯಲ್ಲಿರುವ ತನ್ನ ಸಂತತಿಗಳನ್ನು ನೈತಿಕ ಹಾದಿಯಲ್ಲಿ ಮುನ್ನಡೆಸುವ, ಒಳಿತಿನ ಹಾದಿ ತುಳಿಯದಂತೆ ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಸೃಷ್ಟಿಕರ್ತನಾದ ಅಲ್ಲಾಹನು ಪ್ರವಾದಿ ಆದಮ್ರಿಗೆ ನೀಡಿದ್ದ. ಭೂಮಿಯಲ್ಲಿ ಅಕ್ರಮ, ಅನೀತಿ, ಅನ್ಯಾಯವೆಸಗದಂತೆ ದೈವಿಕ ಆಜ್ಞೆಗೆ ಬದ್ಧರಾಗಿ ಬದುಕುವಂತೆ ತನ್ನ ಸಂತತಿಗಳನ್ನು ನೋಡಿಕೊಳ್ಳುವ ಹೊಣೆ ಪ್ರವಾದಿ ಆದಮ್ರಿಗಿತ್ತು. ಆದ್ದರಿಂದಲೇ ದೇವ ಸಂದೇಶಗಳನ್ನು ತನ್ನ ಸಮುದಾಯಕ್ಕೆ ತಲುಪಿಸುವ ಪ್ರವಾದಿಯಾಗಿ ಅಲ್ಲಾಹನು ಅವರನ್ನು ನಿಯೋಗಿಸಿದ್ದ. ಪ್ರವಾದಿ ಆದಮರನ್ನು ಸೃಷ್ಟಿಸಿದ ನಂತರ ಅವರ ಪಕ್ಕೆಲುಬಿನಿಂದ ಅವರ ಪತ್ನಿ ಹವ್ವಾರನ್ನು ಸೃಷ್ಟಿಸಲಾಯಿತು. ಬಳಿಕ ಅವರಿಬ್ಬರಿಗೂ ವಿವಾಹ ನಡೆದವು. ಇಬ್ಬರಿಗೂ ಸ್ವರ್ಗದಲ್ಲಿ ವಾಸಿಸುವ ಅವಕಾಶವನ್ನು ನೀಡಲಾಯಿತು. ಸ್ವರ್ಗದಲ್ಲಿ ಯಥೇಚ್ಛವಾಗಿ ವಿಹರಿಸುವ, ಬಯಸದೆಲ್ಲವನ್ನು ತಿನ್ನುವ ಅನುಮತಿಯನ್ನು ನೀಡಲಾಯಿತು. ಆದರೆ ನಿರ್ದಿಷ್ಟ ಮರವೊಂದರ ಹಣ್ಣನ್ನು ತಿನ್ನಬಾರದೆಂದು ಅಲ್ಲಾಹನು ಅವರಿಗೆ ನಿರ್ಬಂಧವನ್ನು ಹೇರಿದ್ದ. ಆದರೆ ಶಪಿತ ಇಬ್ಲೀಸ್ ಇದ್ನಲ್ಲ, ಆತನ ಕುತಂತ್ರದಿಂದಾಗಿ ಅವರು ಆ ಮರದ ಹಣ್ಣನ್ನು ತಿಂದೇ ಬಿಟ್ಟರು. ಈ ಕಾರಣದಿಂದಾಗಿ ಅವರನ್ನು ಸ್ವರ್ಗದಿಂದ ಭೂಲೋಕಕ್ಕೆ ಕಳುಹಿಸಲಾಯಿತು. ಸ್ವರ್ಗ ನಿರ್ಗಮನದ ವೇಳೆ ತಾವು ಮಾಡಿದ ಪ್ರಮಾದವನ್ನು ತಿದ್ದೇ ಸತ್ಕರ್ಮ ಮಾಡಿದರೆ ಸ್ವರ್ಗವನ್ನು ಮರಳಿ ಪಡೆಯಬಹುದೆಂಬ ವಾಗ್ದಾನವನ್ನು ಅಲ್ಲಾಹನು ನೀಡಿದ್ದ. ಸ್ನೇಹಿತರೆ, ಹೀಗೆ ಜಗತ್ತಿನ ಮೊದಲ ದಂಪತಿಗಳು ಸ್ವರ್ಗದಿಂದ ಬಂದಿಳಿದದ್ದು ಒಂದೇ ಸ್ಥಳದಲ್ಲಾಗಿರಲಿಲ್ಲ. ಪ್ರವಾದಿ ಆದಮರು ಭಾರತದ ಭಾಗವಾಗಿದ್ದ ಸಿಲೋನ್ ತಲುಪಿದರೆ ಹವ್ವಾರು ಭೂಮಿಗಿಳಿದದ್ದು ಜಿದ್ದಾದ ಒಂದು ಪ್ರದೇಶದಲ್ಲಾಗಿತ್ತು. ಅಷ್ಟಕ್ಕೂ ಆದಮರು ಭೂಮಿಗಿಳಿದ ಆ ಸ್ಥಳ ಎಲ್ಲಿದೆ? ನಮ್ಮ ಭಾರತದಲ್ಲಿ ಆದಮರು ಬಂದಿಳಿದಿರಾ? ಮುಂತಾದ ಇಂಟ್ರೆಸ್ಟಿಂಗ್ ಪ್ರಶ್ನೆಗಳಿಗೆ ಇಲ್ಲಿದೆ ಉತ್ತರ. ಹೌದು, ಇಬ್ಲೀಸನ ಕುತಂತ್ರದಿಂದಾಗಿ ನಿಷೇಧಿತ ಮರದ ಹಣ್ಣನ್ನು ತಿಂದ ಕಾರಣಕ್ಕಾಗಿ ಸ್ವರ್ಗವನ್ನು ತ್ಯಜಿಸಬೇಕಾಗಿ ಬಂದ ಆದಮರು ಬಂದುಳಿದದ್ದು ಭಾರತದ ಸಿಲೋನ್ ಎಂಬ ಬೆಟ್ಟದಲ್ಲೇ. ಆ ಸಮಯಕ್ಕೆ ಶ್ರೀಲಂಕಾ ಭಾರತದ ಭಾಗವಾಗಿಯೇ ಇತ್ತು. ಅಂದು ಶ್ರೀಲಂಕಾ ಒಂದು ಪ್ರತ್ಯೇಕ ರಾಷ್ಟ್ರವೋ ಭೂಖಂಡವೋ ಆಗಿರಲಿಲ್ಲ. ಭಾರತದ ಕಟ್ಟ ಕಡೆಯ ಭೂ ಪ್ರದೇಶವಾಗಿತ್ತು ಅಂದು ಶ್ರೀಲಂಕಾ. ಆ ಬಳಿಕ ಕಾಲಾಂತರದಲ್ಲಿ ಉಂಟಾದ ಉಲ್ಕಾಘಾತದಿಂದಾಗಿ ಶ್ರೀಲಂಕಾ ಭಾರತದಿಂದ ಬೇರ್ಪಟ್ಟು ಒಂದು ಪ್ರತ್ಯೇಕ ಭೂಖಂಡವಾಗಿ ಮಾರ್ಪಟ್ಟಿತು. ಈ ಶ್ರೀಲಂಕಾದ ಕಾಂಡಿ ನಗರದ ದಕ್ಷಿಣಕ್ಕಿರುವ ಸಿಲೋನ್ ಅಥವಾ ಸರಂದೀಪ್ನಲ್ಲಿ ಬೃಹತ್ತಾಕಾರದ ಬೆಟ್ಟ ಹೊಂದಿದೆ. 2243 ಮೀಟರ್ ಉದ್ದದ ಈ ಬೆಟ್ಟದ ಮೇಲೆಯಾಗಿತ್ತು ಪ್ರವಾದಿ ಆದಮರು ಸ್ವರ್ಗದಿಂದ ಬಂದಿಳಿದದ್ದು. ಈ ಬೆಟ್ಟದ ಮೇಲೆ ಆದಮರ ಪಾದಕರು ಹೊಂದಿದೆ. ಈ ಕಾರಣಕ್ಕಾಗಿ ಈ ಪರ್ವತವನ್ನು ಆದಮ್ ಮಲೆ ಅಥವಾ ಮೌಂಟ್ ಆಫ್ ಆದಮ್ ಎಂದು ಕರೆಯಲಾಗುತ್ತೆ. ಸ್ನೇಹಿತರೆ, ಸ್ವರ್ಗದ ಸುಖ, ಆಡಂಬರ ಮತ್ತು ಅಲ್ಲಿನ ವೈಭವದಲ್ಲಿ ತೇಲಿ ಹೋಗಿದ್ದ ಪ್ರಥಮ ದಂಪತಿಗಳಿಗೆ ಪಿಶಾಚಿಯ ಕುತಂತ್ರದಿಂದಾಗಿ ಅಚಾತುರ್ಯವೊಂದು ನಡೆದೇ ಹೋಗಿತ್ತು. ತಿನ್ನಬಾರದ ಹಣ್ಣೊಂದನ್ನು ತಿಂದು ಬಿಟ್ಟಿದ್ರು. ಈ ಕಾರಣಕ್ಕಾಗಿ ಅವರ ಸ್ವರ್ಗದ ತೊಡುಗೆಗಳು ಕಳಚಿ ಬಿದ್ದಿದ್ದವು. ನಗ್ನತೆ ಮರೆಮಾಚಲು ಪರದಾಡಿದರು. ತಕ್ಷಣ ಅವರು ಸ್ವರ್ಗದ ಎಲೆಗಳಿಂದ ತಮ್ಮ ನಗ್ನತೆಯನ್ನು ಮರೆಮಾಚಿಕೊಂಡ್ರು. ಪ್ರವಾದಿ ಆದಮರು ಇದೇ ಎಲೆಗಳ ಉಡುಗೆಯಲ್ಲೇ ಭೂಮಿಗಿಳಿದ್ರು. ಭೂಮಿಯಲ್ಲಿನ ತೀಕ್ಷ್ಣ ಗಾಳಿಯಿಂದಾಗಿ ಅವುಗಳೆಲ್ಲವೂ ಚದುರೆ ಭೂಮಿಯ ಮರಗಳೊಂದಿಗೆ ಸೇರಿದವು. ಈ ಕಾರಣಕ್ಕಾಗಿಯೇ ಭೂಮಿಯ ಕೆಲವು ಮರಗಳಿಗೆ, ಅವುಗಳ ಎಲೆಗಳಿಗೆ ಮತ್ತು ಅದರ ಹೂವುಗಳಿಗೆ ವಿಶೇಷ ಪರಿಮಾಣ ಉಂಟಾಗಲು ಕಾರಣವೆಂದು ಹೇಳಲಾಗುತ್ತೆ. ಕೆಲವು ವರದಿಗಳ ಪ್ರಕಾರ ಈ ಎಲೆಗಳು ಭೂಮಿಯ ಹಲವು ಕಡೆ ಚದುರಿ ಹೋದ್ದರಿಂದ ಅದರಿಂದ ಸುಗಂಧದ ಮರಗಳು ಉಂಟಾದವೆಂದು ಉಲ್ಲೇಖಿಸಲಾಗಿದೆ.
ಸ್ನೇಹಿತರೆ, ಭೂಮಿಗಿಳಿದ ಪ್ರವಾದಿ ಆದಮರು ಸ್ವರ್ಗದಿಂದ ಕೆಲವು ವಸ್ತುಗಳನ್ನು ಮತ್ತು ಕೆಲವು ಸಸ್ಯಗಳನ್ನು ಜೊತೆಯಲ್ಲಿ ತಂದಿದ್ರು. ಕಬ್ಬಿಣ, ಹಜರಲ್ ಅಸ್ವದ್, ಸೂಜಿ ಮತ್ತು ತುಬೆತ್ತ ಇವುಗಳು ವಸ್ತುಗಳಾದರೆ, ಓದು, ಚಂದನ ಮತ್ತು ಶುಂಠಿ ಮುಂತಾದವು ಸಸ್ಯಗಳಾಗಿದ್ದವು. ಭೂಮಿಯಲ್ಲಿ ಕೃಷಿ ನಡೆಸಬೇಕಾದರೆ ಉಳುಮೆ ಮುಂತಾದವುಗಳಿಗೆ ಕಬ್ಬಿಣದ ಅಗತ್ಯವಿದ್ದವು. ಆದ್ದರಿಂದ ಕಬ್ಬಿಣ ಪ್ರಥಮ ಬಾರಿಗೆ ಬಳಸಲ್ಪಟ್ಟ ದೇಶ ಭಾರತವೆಂಬುದು, ಅದನ್ನು ಬಳಸಿದವರು ಆದಮ್ ನಬಿಯವರೆಂಬುದು ಇದರಿಂದ ಸ್ಪಷ್ಟ ಆಗತ್ತೆ. ಆ ಬಳಿಕ ಹಜ್ಜಿಗೆ ತೆರಳಿದ ಆದಮ್ ನಬಿಯವರು ಹಜರುಲ್ ಅಸ್ವದ್ ಎಂಬ ಸ್ವರ್ಗದ ಶಿಲೆಯನ್ನ ಪವಿತ್ರ ಕಾಬಾಲಯದ ಬಳಿ ಪ್ರತಿಷ್ಠಾಪಿಸಿದ್ರು. ಅದೇ ರೀತಿ ಅವರು ತಂದಿದ್ದ ಬೆತ್ತ ಪಾರಂಪರಿಕವಾಗಿ ಪ್ರವಾದಿಗಳಿಂದ ತಲೆಮಾರುಗಳಿಗೆ ತಲುಪಿ ಅದು ಮೂಸಾ ನಬಿಯವರ ಬೆತ್ತವೆಂದೇ ಪ್ರಸಿದ್ಧವಾಯಿತು. ಓದು ಎಂಬ ಸುಗಂಧದ ಸಸಿಯನ್ನು, ಚಂದನ ಮತ್ತು ಶುಂಠಿಯನ್ನು ಪ್ರವಾದಿ ಆದಮರು ಭೂಮಿಯ ನಾನಾ ಕಡೆಗಳಲ್ಲಿ ನೆಟ್ಟು ಬೆಳೆಸಿದರು. ಅದರಲ್ಲೂ ಈ ಮೂರು ವರ್ಗದ ಸಸ್ಯಗಳು ಯಥೇಚ್ಛವಾಗಿ ಬೆಳೆಯುವುದು ಮತ್ತು ಅತ್ಯಂತ ಉತ್ಕೃಷ್ಟ ಮಟ್ಟದ ಸುಗಂಧ ದ್ರವ್ಯಗಳು ಲಭಿಸುವುದು ಭಾರತದಲ್ಲಾಗಿದೆ. ಇದು ಆದಮ್ ನಬಿಯವರು ಭುವಿಗಿಳಿದದ್ದು ಭಾರತದಲ್ಲಿ ಅನ್ನೋದಕ್ಕಿರುವ ಪ್ರಬಲ ಪುರಾವೆಯೂ ಹೌದು. ಶ್ರೀಲಂಕಾದ ಸಿಲೋನ್ನ ಬೃಹತ್ ಪರ್ವತದ ಮೇಲೆ ಸ್ವರ್ಗದಿಂದಿಳಿದ ಆದಮರು ತನ್ನ ಸಂಗಾತಿ ಹವ್ವಾರಿಗಾಗಿ ಹುಡುಕಾಟ ಆರಂಭಿಸಿದರು. ವರ್ಷಗಳ ಕಾಲದ ನಿರಂತರ ಹುಡುಕಾಟದ ನಂತರ ಮಕ್ಕಾದ ಅರಫಾ ಮೈದಾನದಲ್ಲಿ ಅವರಿಬ್ಬರು ಸಮಾಗಮಗೊಂಡರು. ಜಗತ್ತಿನ ಮೊದಲ ದಂಪತಿಗಳು ಅಥವಾ ಮನುಕುಲದ ಮಾತಾಪಿತರು ಪರಸ್ಪರ ಭೇಟಿಯಾದ ಸ್ಥಳವಾದ್ದರಿಂದ ಪವಿತ್ರ ಹಜ್ಜಿನ ಸಮಯದಲ್ಲಿ ಈ ಮೈದಾನದಲ್ಲಿ ಮುಸ್ಲಿಂ ವಿಶ್ವಾಸಿಗಳು ಸಂಗಮಿಸುತ್ತಾರೆ. ಸ್ನೇಹಿತರೆ, ಆದಿಪಿತ ಆದವರ ಆಕಾರ, ಅವರ ಆಕೃತಿ ಬಗ್ಗೆ ಸ್ಪಷ್ಟವಾದ ದಾಖಲೆ ಉಲ್ಲೇಖಗಳಿಲ್ಲ. ಆದರೆ ಅವರ ಶಾರೀರಿಕ ರೀತಿಗೂ ನಮ್ಮ ಇಂದಿನ ಮನುಷ್ಯರ ಶಾರೀರಿಕ ಆಕೃತಿಗೂ ಅಜಗಜಾಂತರ ವ್ಯತ್ಯಾಸವಿದೆ. ಸ್ವರ್ಗದಿಂದ ಬಂದಿಳಿದ ಆದಮ್ ಮತ್ತು ಹವ್ವಾರು ಆಕಾಶದೆತ್ತರಕ್ಕೆ ಉದ್ದವನ್ನು ಹೊಂದಿದ್ದರೆಂದು, ಆಕಾಶದಲ್ಲಿ ದೇವದೂತರು ಪಠಿಸುತ್ತಿದ್ದ ದೇವಸ್ತೋತ್ರಗಳನ್ನು ಅವರು ಕೇಳುತ್ತಿದ್ದರೆಂದು ಹೇಳಲಾಗುತ್ತೆ. ಮಲಕಗಳ ದೇವಮಂತ್ರವನ್ನು ಕೇಳಿ ಗಾಬರಿಗೊಂಡ ಹವ್ವಾ ಬೇವಿಯವರು ತಮ್ಮ ನೀಲವನ್ನು ಮೊಟಕುಗೊಳಿಸುವಂತೆ ಅಲ್ಲಾಹನಲ್ಲಿ ಪ್ರಾರ್ಥಿಸಿದಾಗ 60 ಮೊಳಕ್ಕೆ ಅವರ ನೀಲವನ್ನು ಮೊಟಕುಗೊಳಿಸಲಾಯಿತೆಂದು ಕೆಲವು ಚರಿತ್ರೆಗಾರರು ಉಲ್ಲೇಖಿಸಿರುವುದನ್ನು ಕಾಣಬಹುದು. ಸ್ನೇಹಿತರೆ, ಪ್ರವಾದಿ ಆದಮರು ಸ್ವರ್ಗದಿಂದ ಭೂಮಿಗೆ ಇಳಿಯುವ ವೇಳೆ ಕೆಲವು ವಸ್ತುಗಳನ್ನು ಜೊತೆಗೆ ತಂದಿದ್ದರೆಂದು, ಆ ಪೈಕಿ ಸೂಜಿಯೂ ಇತ್ತೆಂದು ಈಗಾಗಲೇ ಪ್ರಸ್ತಾಪಿಸಿದ್ದೇನೆ. ಯಾಕಪ್ಪ ಈ ಸೂಜಿಯನ್ನು ತಂದರೆಂಬ ಕುತೂಹಲ ನಿಮ್ಮಲ್ಲೂ ಇರಬಹುದು. ಹಾಗಾದರೆ ಈ ಇಂಟ್ರೆಸ್ಟಿಂಗ್ ವಿಚಾರವನ್ನು ಗಮನವಿಟ್ಟು ಕೇಳಿ. ಸ್ವರ್ಗದ ತೊಡುಗೆಯನ್ನು ಹುಟ್ಟಿದ್ದ ಮೊದಲ ದಂಪತಿಗಳು ನಿಷೇಧಿತ ಮರದ ಹಣ್ಣನ್ನು ತಿಂದ ಕಾರಣಕ್ಕಾಗಿ ಅದನ್ನು ಕಳೆದುಕೊಂಡು ನಗ್ನತೆಯನ್ನು ಮರೆಮಾಚಲು ಎಲೆಗಳನ್ನು ಉಟ್ಟುಕೊಳ್ಳುತ್ತಾರೆ. ಬಳಿಕ ಭೂಮಿಗೆ ಮರಳಿದ ವೇಳೆ ಅಲ್ಲಾಹನು ಅವರಿಗೆ ಅವರ ನಗ್ನತೆಯನ್ನು ಮರೆಮಾಚಲು ಒಂದು ಆಡನ್ನು ನೀಡುತ್ತಾರೆ. ಆಡಿನಿಂದ ನಗ್ನತೆಯನ್ನು ಮರೆಮಾಚುವುದಾದರೂ ಹೇಗೆ ಎಂಬ ಪ್ರಶ್ನೆ ನಿಮ್ಮಲ್ಲಿರಬಹುದು. ಭೂಮಿಗೆ ತೆರಳಿದ ನಂತರ ಆ ಆಡನ್ನು ಕೊಯ್ದು ಅದರ ಚರ್ಮವನ್ನು ಹೊಲಿದು ಉಡುಗೆಯಾಗಿ ಧರಿಸುವಂತೆ ಅಲ್ಲಾಹನು ಅವರಲ್ಲಿ ಹೇಳಿದ್ದ. ಭೂಮಿಯಲ್ಲಿ ಪರಸ್ಪರ ಭೇಟಿಯಾದ ಆದಮ್ ಮತ್ತು ಹವ್ವಾರು ಆ ಆಡನ್ನು ಕೊಯ್ಯುತ್ತಾರೆ. ಆದಮ್ ನಬಿಯವರು ಆಡನ್ನು ಕೊಯ್ದರೆ ಪತ್ನಿ ಹವ್ವಾ ಅದರ ಚರ್ಮವನ್ನು ಸೀಳುತ್ತಾರೆ. ಬಳಿಕ ಆದಮ್ ನಬಿಯವರು ಅದನ್ನು ತಮ್ಮ ಶರೀರದ ಆಕೃತಿಗೆ ತಕ್ಕಂತೆ ಬಟ್ಟೆಯ ರೂಪದಲ್ಲಿ ಹೊಲಿಯುತ್ತಾರೆ. ಈ ಮೂಲಕ ಜಗತ್ತಿನಲ್ಲಿ ವಸ್ತ್ರಧಾರಣ ಸಂಸ್ಕೃತಿ ಆರಂಭವಾಯಿತೆಂದು ಹೇಳಲಾಗುತ್ತೆ. ಸ್ನೇಹಿತರೆ, ಅದೇ ರೀತಿ ಪ್ರವಾದಿ ಆದಮರು ಜಗತ್ತಿನಾದ್ಯಂತ ಸಂಚರಿಸಿದ್ದರೆಂದು, ಭಾರತದ ನಾನಾ ಕಡೆಗಳಲ್ಲಿ ತೆರಳಿದ್ದರೆಂದು ಇತಿಹಾಸ ಹೇಳುತ್ತೆ. ಆದಮರು ತನ್ನ ಬದುಕಿನಲ್ಲಿ 90ರಷ್ಟು ಪವಿತ್ರ ಹಜ್ ಕರ್ಮ ನಿರ್ವಹಿಸಿದ್ದರೆಂದು, ಅದರಲ್ಲಿ 40 ಬಾರಿ ಭಾರತದಿಂದ ಕಾಲ್ನಡಿಗೆಯ ಮೂಲಕ ತೆರಳಿ ನಿರ್ವಹಿಸಿದ್ದೆಂದು ಬಹುತೇಕ ಮುಸ್ಲಿಂ ಇತಿಹಾಸಕಾರರು ಉಲ್ಲೇಖಿಸಿದ್ದಾರೆ. ಭಾರತದ ವಿವಿಧೆಡೆ ಆದಮ್ ನಬಿಯವರ ಪಾದದ ಕುರುಹನ್ನು ಕಾಣಬಹುದು. ಕೇರಳದ ಪಾರಪಳ್ಳಿ ಎಂಬಲ್ಲಿ ಬಂಡೆಯ ಮೇಲೆ ಪ್ರವಾದಿ ಆದಮರ ಕಾಲಿನ ಕುರು ಅತ್ಯಂತ ಸ್ಪಷ್ಟವಾಗಿರುವುದನ್ನು ಕಾಣಬಹುದು. ಆದಮರು ಸ್ವರ್ಗದಿಂದ ಬಂದಿಳಿದದ್ದು ಭಾರತದ ಭಾಗವಾಗಿದ್ದ ಪ್ರಾಚೀನ ಶ್ರೀಲಂಕಾದಲ್ಲೆಂದು, ಭಾರತದಾದ್ಯಂತ ಸಂಚರಿಸಿದ್ದರೆಂದು, ಅವರು ಸ್ವರ್ಗದಿಂದ ತಂದ ಸಸ್ಯಗಳು ಮೊದಲು ಬೆಳೆದದ್ದು ಭಾರತದ ನೆಲದಲ್ಲಾಗಿತ್ತೆಂದು, ಭಾರತದಿಂದಲೇ ಅವರು ತೆರಳಿ ಪವಿತ್ರ ಹಜ್ ಕರ್ಮ ನಿರ್ವಹಿಸಿದ್ದರೆಂದು ಈಗಾಗಲೇ ತಿಳಿದಿದ್ದೇವೆ. ಅಷ್ಟೇ ಅಲ್ಲ, ಅವರು ಮರಣ ಹೊಂದಿದ್ದು, ಅವರ ಪವಿತ್ರ ಶರೀರವನ್ನು ಅಂತ್ಯಕ್ರಿಯೆ ನಡೆಸಿದ್ದು ಪ್ರಾಚೀನ ಭಾರತದಲ್ಲೇ ಆಗಿದೆ. ಸ್ನೇಹಿತರೆ, ಮೊದಲ ಬಾರಿಗೆ ದೇವ ಸಂದೇಶ ಅವತೀರ್ಣಗೊಂಡದ್ದು ಭಾರತದಲ್ಲೇ ಆಗಿತ್ತು. ಇವೆಲ್ಲವೂ ಸರ್ವಸೆಮಿಟಿಕ್ ಧರ್ಮಗಳು ಅಂಗೀಕರಿಸುವ ಸತ್ಯಗಳಾಗಿವೆ.
ಕ್ರೈಸ್ತ ಧರ್ಮ ಗ್ರಂಥವಾದ ಬೈಬಲ್ ಕೂಡ ಇದನ್ನು ಉಲ್ಲೇಖಿಸಿದೆ. ಈ ಎಲ್ಲ ಕಾರಣದಿಂದಾಗಿ ಭಾರತದಲ್ಲಿ ಮನುಷ್ಯರನ್ನು ಆದ್ಮಿ ಎಂದು ಕರೆಯಲಾಗುತ್ತೆ. ಅರಬ್ಬಿ ಭಾಷೆಯಲ್ಲಿ ಮನುಷ್ಯನನ್ನು ಕರೆಯುವುದು ಆದಮ್ ಎಂದಾಗಿದೆ. ಪ್ರಥಮ ಮನುಷ್ಯ ಆದಮರು ಭಾರತದಲ್ಲಿ ನೆಲೆಸಿರುವುದರಿಂದ ಅವರ ತಲೆಮಾರುಗಳಾದ ಮನುಷ್ಯನಿಗೆ ಆದ್ಮಿ ಎಂದು ಆ ಬಳಿಕ ಕರೆಯಲಾಯಿತು. ಹಾಗೆ ನೋಡಿದರೆ ಆದ್ಮಿ ಎಂದು ಮನುಷ್ಯನನ್ನು ಕರೆಯುವ ದೇಶವಿದ್ದರೆ ಅದು ಭಾರತ ಮಾತ್ರವಾಗಿದೆ. ಈ ಕಾರಣದಿಂದಲೇ ಜಗತ್ತಿನಲ್ಲಿ ಮನುಕುಲದ ಚರಿತ್ರೆ ಆರಂಭವಾದದ್ದು ಭಾರತದಲ್ಲೆಂಬುದು ಬಹುತೇಕ ಚರಿತ್ರಕಾರರ ನಿಗಮನ. ಪ್ರಪಂಚದ ಮೊದಲ ಮತ್ತು ಪ್ರಾಚೀನ ನಾಗರಿಕತೆ ಜನ್ಮ ತಾಳಿದ್ದು ಭಾರತದಲ್ಲೆಂದು ಅದು ಆದಮ್ ನಬಿಯವರ ಕಾಲದಲ್ಲಾಗಿತ್ತೆಂಬುದು ಇದರಿಂದ ಸ್ಪಷ್ಟ ಆಗುತ್ತೆ. ಸ್ನೇಹಿತರೆ, ಇಂಥದ್ದೊಂದು ರೋಚಕ ವಿಷಯವನ್ನು ಮುಂದಿಟ್ಟು ಮತ್ತೆ ಮರಳಲಿದ್ದೇನೆ. ಮತ್ತೆ ಭೇಟಿಯಾಗೋಣ.